ಹಾಲಿನ ದರದ ಬಗ್ಗೆ ಕೂಡ ಸುರೇಶ್ ಅವರು ಮಾತನಾಡಿದ್ದಾರೆ, ಡಿ ಕೆ ಸುರೇಶ್ ಅವರು. ನಮಗೆ ಲಾಸ್ ಆಗ್ತಾ ಇದೆ ಕೆಎಂಎಫ್ಗೆ, ಹಾಗಾಗಿ ಅದೇನಾಗಿದೆ 4 ರೂಪಾಯಿ ಮಾರ್ಕೆಟ್ ಅಲ್ಲಿ ಆದದನ್ನು ಸಂಪೂರ್ಣ ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅದರಿಂದ ಯೂನಿಯನ್ಗಳಿಗೆ ಹಾಲು ಮಾರೋದಕ್ಕೆ ಮಾತ್ರ ತೊಂದರೆ ಆಗಿಲ್ಲ, ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಪೌಡ್ರ್ ಅದೆಲ್ಲ ಲಾಸ್ ಆಗ್ತಾ ಇದೆ ಅಂತ ಎಲ್ಲ ಯೂನಿಯನ್ಗಳಿಗೂ 2 ಕೋಟಿ 3 ಕೋಟಿ ಪ್ರತಿ ತಿಂಗಳು ಲಾಸ್ ಆಗ್ತಾ ಇದೆ ಅಂತ ಡಿಮ್ಯಾಂಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳು ಮಾತನಾಡಿ ತೀರ್ಮಾನ ಮಾಡ್ತಾರೆ. ತುಪ್ಪದ ದರ ಕೂಡ ಏರಿಕೆ ಆಗಿದೆ, ತುಪ್ಪದ ದರ ಏರಿಕೆ ಆಗಿದೆ. ಏನು ದರ ಈಗ ನಿಗಮಗಳು ಇದು ಯೂನಿಯನ್ಗಳು ಇಂಡಿಪೆಂಡೆಂಟ್ ಆಗಿ KMF ಯೂನಿಯನ್ಗಳು ಒಂದಷ್ಟು ದರಗಳನ್ನ ಏರಿಸೋದಕ್ಕೆ ಇದೆಯಲ್ವಾ, ಅದನ್ನು ಮಾಡಿದ್ದಾರೆ. ಸೊ ಹಾಲು ದರ 4 ರೂಪಾಯಿ ಕೊಟ್ಟ ಮೇಲೆ ತುಪ್ಪ ದರ ಜಾಸ್ತಿ ಮಾಡಿದ್ರು ಅಂತ ಆದರೆ ನೀವು ಒಂದು ಕಡೆ ಯೂನಿಯನ್ ಲಾಸ್ ಆಗುತ್ತೆ ಅಂತೀರಾ, ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರು ಅಂತೀರಾ. ಸಮತೋಲನ ಮಾಡ್ಕೋಬೇಕಲ್ಲ, ಮಾಡಿದ್ದಾರೆ. ಅದಕ್ಕೆ ಅದು ಮಂತ್ರಿ ಇದ್ದಾರೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು. KMF ಈಗ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇದೆ, ಆಡಳಿತ ಮಂಡಳಿ ಇಲ್ಲ. ಸೊ ಅವ್ರು ನೋಡ್ತಾರೆ.